ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಕೆಲವು ದಿವಸಗಳವರೆಗೆ ನಾನು ಯೂಟ್ಯೂಬಲ್ಲಿ ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ ಆಗಲಿಲ್ಲ. ತಿರುಗಿ ನಾನು ಕೆಲವು ದಿವಸಗಳ ನಂತರ ಮತ್ತೆ ಈ ಆನ್ಲೈನ್ ಮೂಲಕವಾಗಿ ಯೂಟ್ಯೂಬ್ ಮೂಲಕವಾಗಿ ನಿಮ್ಮ ಮಧ್ಯದಲ್ಲಿ ಬಂದಿದ್ದೇನೆ. ನೀವೆಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಇದ್ದೀರೆಂಬುದಾಗಿ ಕರ್ತನಲ್ಲಿ ನಾನು ನಂಬುವಂತವನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಒಂದು ಚಿಕ್ಕ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಸಂಗಿ ಪುಸ್ತಕ, ದಾವೀದನ ಮಗನಾದ ಸೊಲೊಮೋನನು ಬರೆದ ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 1ನೇ ವಚನದ ಮೊದಲನೇ ಭಾಗದಲ್ಲಿ ಬರೆಯಲ್ಪಟ್ಟ ವಚನ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂಬುದಾಗಿ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಹೇಳುವಂತದ್ದಾಗೈತಿ. ಪ್ರಿಯ ದೇವರ ಮಕ್ಕಳೇ, ಈ ಸ್ವರವನ್ನು ಆಲಿಸುವಂತ ನನ್ನ ಜನರೇ, ಈ ಲೋಕದಲ್ಲಿ ಎಲ್ಲ ಧರ್ಮದವರು ಸಹ ದೇವಸ್ಥಾನಗಳಿಗೆ ಹೋಗ್ತಾರ, ಮಜೀದಿಗಳಿಗೆ ಹೋಗ್ತಾರ, ಚರ್ಚ್ಗಳಿಗೆ ಹೋಗ್ತಾರ, ಗುಡಿ ಗುಂಡಾರಗಳಿಗೆ ಹೋಗ್ತಾರ. ಕಾರಣ ಒಂದೇ, ದೇವರನ್ನ ಆರಾಧಿಸಬೇಕು, ದೇವರನ್ನ ಪ್ರಾರ್ಥಿಸಬೇಕು, ದೇವರಿಂದ ನಾನು ಆಶೀರ್ವಾದ ಹೊಂದಿಕೊಳ್ಳಬೇಕೆಂಬುದಾಗಿ ಹೋಗ್ತಾರ. ಆದರೆ ಅನೇಕರಿಗೆ ಕೆಲವು ಸಾರಿ ಆಶೀರ್ವಾದಗಳು ಸಿಗಲ್ಲ. ಯಾಕೆ ಎನ್ನುವಂಥದ್ದು ಜನರಿಗೆ ಗೊತ್ತಾಗಲ್ಲ. ನಾನು ದೇವರ ಬಳಿಗೆ ಹೋಗ್ತೀನಿ, ದೇವರ ಆಶೀರ್ವಾದ ಮಾಡ್ತಾ ಇಲ್ಲ ಎಂಬ ಅರಿವು ಅಷ್ಟೇ ಮಾತ್ರ, ತಿಳುವಳಿಕೆ ಮಾತ್ರ ಅವರಿಗೆ ಬರ್ತಾ ಇದೆ. ಯಾಕೆ ದೇವರಿಂದ ಆಶೀರ್ವಾದ ಬರ್ತಾ ಇಲ್ಲ ಎಂಬುದಾಗಿ ಅನೇಕ ಜನರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಆಶೀರ್ವಾದ ಬರ್ತಾ ಇಲ್ಲ ಎಂಬುದಾಗಿ ನೋಡ್ಬೇಕಾದ್ರೆ ಇಲ್ಲಿ ಪ್ರಸಂಗಿ ಪುಸ್ತಕದಲ್ಲಿ ಸೊಲೊಮೋನನು ಹೇಳ್ತಾ ಇದ್ದಾನೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂಬುದಾಗಿ. ಯಾಕೆ ದೇವಸ್ಥಾನಕ್ಕೆ ಹೋಗುವಾಗ ನನ್ನ ಹೆಜ್ಜೆಯನ್ನು ಗಮನಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂತಂದ್ರ, ನಾವು ದೇವರ ಸನ್ನಿಧಾನದಿಂದ ಬಂದ ಮೇಲೆ, ದೇವರ ಆಲಯದಿಂದ, ಚರ್ಚಿನಿಂದ ಅಥವಾ ದೇವಸ್ಥಾನಗಳಿಂದ ಬಂದ ಮೇಲೆ ನಾವು ಕೆಲಸ ಕಾರ್ಯಗಳನ್ನು ಮಾಡುವಾಗ ಕೆಲವು ಸಾರಿ ತಪ್ಪಿ ದುಷ್ಟತನದ ಮಾರ್ಗದಲ್ಲಿ ನಡೆದಿರ್ತೇವೆ. ಕೆಟ್ಟ ಮಾರ್ಗದಲ್ಲಿ ನಮ್ಮ ಪಾದಗಳು ಹೋಗಿರ್ತಾವು. ಬೇರೆ ಬೇಡವಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಮ್ಮ ಹೆಜ್ಜೆಗಳನ್ನು ನಾವು ತೆಗೆದುಕೊಂಡು ಹೋಗಿರ್ತೇವೆ. ನಮ್ಮ ಶರೀರ ಅಷ್ಟರ ಮಟ್ಟಿಗೆ ನಾವು ಉಪಯೋಗ ಮಾಡಿಕೊಂಡಿರ್ತೇವೆ. ಮತ್ತೆ ನಂತರ ಆದ ಮೇಲೆ ನಾವು ದೇವಸ್ಥಾನಗಳಿಗೆ ಹೇಗೆ ನಾವು ಹೋಗಿರ್ತೇವೋ ಹಾಗೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೇವೆ, ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ, ದೇವರ ಆಶೀರ್ವಾದ ಹೊಂದಿಕೊಳ್ತಾ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾನೆ ಸೊಲೊಮೋನನು, ಹೇಳ್ತಂದ್ರ ನಿನ್ನ ಹೆಜ್ಜೆಯನ್ನು ಗಮನಿಸು. ನೀನು ದೇವರ ಆಲಯದಿಂದ ಹೋದ ನಂತರ ನೀನು ಎಲ್ಲೆಲ್ಲೆಲ್ಲ ಹೋಗಿದ್ದಿ, ನಿನ್ನ ಪಾದಗಳು ಕೆಟ್ಟ ಮಾರ್ಗದಲ್ಲಿ ಹೋಗಿದ್ದಾವ ಅಥವಾ ಇಲ್ಲ, ನಿನ್ನ ಪಾದಗಳು ಕೆಟ್ಟ ಮಾರ್ಗದಲ್ಲಿ ಹೆಜ್ಜೆ ಹಾಕಿದ್ದಾವ ಅಥವಾ ಇಲ್ಲ ಎಂಬುದನ್ನು ಗಮನಿಸು. ಕೆಟ್ಟ ಮಾರ್ಗದಲ್ಲಿ ನಡೆದಿದ್ದರೆ ನೀನು ದೇವರ ಸನ್ನಿಧಾನಕ್ಕೆ ಹೋದರೆ ಯಾವ ಆಶೀರ್ವಾದವನ್ನು ಹೊಂದಿಕೊಳ್ಳಕ್ಕೆ ಸಾಧ್ಯವಿಲ್ಲ. ದೇವರ ಮಗನೇ, ದೇವರ ಮಗಳೇ, ನಿನಗೆ ಆಶೀರ್ವಾದಗಳು ಬೇಕಾ? ನಿನ್ನ ಹೆಜ್ಜೆಯನ್ನು ಗಮನಿಸು ಒಂದು ಸಾರಿ. ದುಷ್ಟನ ಮಾರ್ಗದಲ್ಲಿ ನಡೆಯಬೇಡ ಅಂತ ಹೇಳಿದನ ದೇವರು, ದುರ್ಮಾರ್ಗದಲ್ಲಿ ನಡೆಯಬೇಡ ಅಂತ ಹೇಳಿದನ, ದುರ್ಮಾರ್ಗದಲ್ಲಿ ಕೂತ್ಕೊಳ್ಬೇಡ ಎಂಬುದಾಗಿ ಹೇಳಿದನ. ಹಾಗಾದರೆ ದೇವರ ಆಲಯಕ್ಕೆ ನೀನು ಇದ್ದ ಹಾಗೆ ಬಂದು ಮಾಡಬಾರದ ಕಾರ್ಯಗಳನ್ನು ಮಾಡಿ ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರೆ ನಿನಗೆ ಹೇಗೆ ಆಶೀರ್ವಾದ ಸಿಗುತ್ತವು? ಹೇಗೆ ನಿನಗೆ ಸಮೃದ್ಧಿ ಸಿಗುತ್ತ? ಹೇಗೆ ನನಗೆ ಮನಃಶಾಂತಿ ಸಿಗುತ್ತ? ಹೇಗೆ ನನಗೆ ಆರೋಗ್ಯ ಸಿಗುತ್ತ? ಇವತ್ತು ನನಗೆ ಆರೋಗ್ಯ ಸಿಗುತ್ತಾ ಇಲ್ಲ, ಮನಃಶಾಂತಿ ಸಿಗುತ್ತಾ ಇಲ್ಲ, ಅಭಿವೃದ್ಧಿ ಸಿಗುತ್ತಾ ಇಲ್ಲ, ನೀನು ಆಶೀರ್ವಾದ ಹೊಂದಿಕೊಳ್ತಾ ಇಲ್ಲ ಅಂತಂದ್ರ ನಿನ್ನ ಹೆಜ್ಜೆಗಳು ದುಷ್ಟನ ಮಾರ್ಗದಲ್ಲಿ ನಡೆದಿದವು. ಅವುಗಳನ್ನು ನೀನು ಸರಿಪಡಿಸಿಕೊಂಡಿಲ್ಲ. ಯಾಕಂದ್ರೆ ದೇವರ ಆಲಯದಲ್ಲಿ ದೇವರು ವಾಸ ಮಾಡ್ತಾನ, ಅಲ್ಲಿ ದೇವರು ಇಳಿದು ಬಂದು ನಿನ್ನೊಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತಾನ. ಹಾಗಾದರೆ ದೇವರು ಪರಿಶುದ್ಧನಾಗಿರುವುದರಿಂದ ನೀನು ಪರಿಶುದ್ಧನಾಗಿ ಆ ಸನ್ನಿಧಾನದಲ್ಲಿ ಕಾಣಲ್ಪಡಬೇಕಾಗತ್ತ. ಆಗ ಮಾತ್ರ ದೇವರ ಆಶೀರ್ವಾದ ನೀನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಆದುದರಿಂದ ಇನ್ನು ಮುಂದೆ ಆದರೂ ನೀನು ದೇವಸ್ಥಾನಕ್ಕೆ ಹೋಗುವಾಗ, ಚರ್ಚಿಗೆ ಹೋಗುವಾಗ, ಆಲಯಕ್ಕೆ ಹೋಗುವಾಗ ಮೊದಲು ಮಾಡಬೇಕಾಗಿರುವಂತ ಕಾರ್ಯ, ನಿನ್ನ ಹೆಜ್ಜೆಯನ್ನು ನೀನು ಸರಿಪಡಿಸಿಕೋ. ನಿನ್ನ ಹೆಜ್ಜೆಯನ್ನು ಗಮನಿಸು. ಎಲ್ಲೆಲ್ಲೆಲ್ಲ ಹೋಗಿ ಬಂದಿದ್ದ ನೆನಪು ಮಾಡಿಕೊಂಡು, ಶುದ್ಧ ಮಾಡಿಕೊಂಡು ದೇವರ ಬಳಿಗೆ ಹೋಗು. ದೇವರ ಆಲಯದಲ್ಲಿ ಕುಳಿತುಕೋ. ದೇವರು ನಿನ್ನ ಆಶೀರ್ವಾದ ಮಾಡೇ ಮಾಡ್ತಾನ. ಇದು ಸತ್ಯ, ಇದು ಸತ್ಯವಾದ ಮಾತು. ಆದುದರಿಂದ ನಿನಗೆ ಆಶೀರ್ವಾದ ಸಿಗ್ತಾ ಇಲ್ಲ, ಇವತ್ತೇ ನೀನು ಎಚ್ಚರವಾಗು. ನಿನ್ನ ಹೆಜ್ಜೆಯನ್ನು ನಿನ್ನ ಮುಂದೆ ಗಮನಿಸಿ ಸರಿಪಡಿಸಿಕೊಂಡು ದೇವರ ಆಲಯಕ್ಕೆ ಹೋಗು. ದೇವರು ನಿನ್ನ ಜೊತೆಗೆ ಇರ್ತಾನ, ದೇವರು ನಿನಗೆ ಆಶೀರ್ವಾದ ಮಾಡ್ತಾನ. ನನ್ನ ಜೊತೆಗೆ ಈ ವಾಕ್ಯ ನಿಮಗೆ ಇಷ್ಟವಾಗಿದ್ರೆ, ಹೌದು ನನಗೆ ದೇವರ ಆಶೀರ್ವಾದ ಬೇಕು, ನನ್ನ ಹೆಜ್ಜೆಯನ್ನು ಸರಿಪಡಿಸಿಕೊಳ್ತೇನೆ ಎಂಬುದಾಗಿ ಹೇಳುವುದಾದ್ರೆ ನನ್ನ ಜೊತೆಗೆ ಪ್ರಾರ್ಥನೆ ಮಾಡ್ರಿ. ಪ್ರೀತಿ ಯೇಸುವೆ, ನೀನು ಕೊಟ್ಟ ಈ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸಿ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಹೌದು ದೇವರೇ, ನಿನ್ನ ಮಕ್ಕಳು ಇನ್ನು ಮುಂದೆ ನಿನ್ನ ಆಲಯಕ್ಕೆ ಬರುವಾಗ, ನಿನ್ನ ಪವಿತ್ರವಾದ ಸಮ್ಮುಖದಲ್ಲಿ ಬರುವಾಗ ಅವರ ಹೆಜ್ಜೆಯನ್ನು, ಅವರ ಮಾರ್ಗಗಳನ್ನು ಗಮನಿಸಿಕೊಂಡು ಸರಿಪಡಿಸಿಕೊಂಡು ಪರಿಶುದ್ಧರಾಗಿ ನಿನ್ನ ಬಳಿಯಲ್ಲಿ ಬಂದು ಆರಾಧಿಸಿ ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂತ ಕೃಪೆ ಅವರಿಗೆ ಅನುಗ್ರಹಿಸಬೇಕೆಂಬುದಾಗಿ, ಈ ವಾಕ್ಯವನ್ನೆಲ್ಲ ಯಾರೆಲ್ಲ ಕೇಳಿದರೋ ಅವರೆಲ್ಲರಿಗೆ ನಿನ್ನ ಆಶೀರ್ವಾದಗಳನ್ನು ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.
ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ನಿಮಗೆ ಇಷ್ಟವಾಗಿದ್ದರೆ, ನಮ್ಮ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೇರೆಯವರಿಗೂ ಸಹ ತಿಳಿಸ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್ ಆಮೇನ್.